ನಾನು ಇಷ್ಟವರಿಗೆ ಬೈದ ಅಭ್ಯಾಸ ಇಲ್ಲ, ಬೈದ ಕೂಡಲೇ ಓಡಿ ಹೋಗ್ತಾರೆ ಮಗ. ಮಗ ನೀನ್ ಏನ್ ಮಾಡ್ತಾ ಇದ್ದಿ ಮಗ? ಅಲ್ಲಿ ನಾನು ಅಡಿಗೆ ಕೋಣೆಗೆ ಹೋಗಿ ನೀನು ಸಂಬಂಧ ಏನು ಎತ್ತದೆ? ಅಡಿಗೆ ಕೋಣೆ. ಅಡುಗೆ ಕೋಣೆ ಅಲ್ಲ, ಅಡಿಗೆ ಕೋಣೆ. ಯಾಕೆ ಹಾಗೆ ಹೇಳ್ತೀನಿ? ಹಾಕಿದ್ದಾರೆ ಅಡಿಗೆ ಕೋಣೆಗೆ ಪ್ರವೇಶ ಇಲ್ಲ ಅಂತ. ಬರೀ ಒಂದು ತಪ್ಪು ಬರೆದಿದ್ದಾರೆ, ಅದಕ್ಕೆ ನಾನು ಹೊಣೆಯ. ಅದಕ್ಕೆ ನೀನು ಓದುವಾಗ ಪರಿಮಾಣಿಸಿ ತಿಳುವಳಿಕೆ ನೀನು ಕಲೀಲಿಲ್ಲ. ಇವತ್ತೇ ಓದಿ ಮುಗಿಸ್ಬೇಕಂತ ಸಮಯ ಉಂಟಲ್ಲ. ಹೌದು, ಸಮಯ ಉಂಟು. ಹಾಗೆ ಕೂತ್ರ ಆಗ್ತದ? ಅಮ್ಮ ಅಡಿಗೆ ಕೋಣೆಗೆ ಹೋಗಿ ಒಂದು ಸಣ್ಣ ಎಲೆ ತಗೊಂಡೆ. ಇದು ಸಣ್ಣ ಎಲೆಯ? ಆಮೇಲೆ ಅದಕ್ಕೆ ಉಪ್ಪಿನಕಾಯಿ ಎಲ್ಲ ಹಾಕಿ, ಪಲ್ಯ ಹಾಕಿ, ಕೋಸಂಬರಿ ಹಾಕಿ, ಅನ್ನ ಹಾಕಿ, ಅದ್ರ ಮೇಲೆ ಸಾರು ಹಾಕಿ, ಅದ್ರ ಮೇಲೆ ಸಾಂಬಾರು ಹಾಕಿ, ಒಂದು ಮಾವಿನಕಾಯಿಯನ್ನು ಇಕ್ಕಿ, ಒಂದು ಗೋಳಿ ಮಲ್ಲಿಯನ್ನು ಪುಡಿ ಮಾಡಿ ಕಟ್ಟಂಬರಿ ಒಂದು ಊಟ ಮಾಡೋ ಪ್ರಾಣ ಗೊತ್ತಿಲ್ಲ ಇವನಿಗೆ. ಎಲ್ಲ ಒಟ್ಟು ಹಾಕಿಯನ್ನು ಕಲಿಸಿ ಮತ್ತೇನು ಮಾಡ್ತೀನಿ ಅದನ್ನು? ಮತ್ತೆ ಒಟ್ಟು ಕಲಿಸಿ ಕಿಂತೆ ಅದನ್ನು ಮತ್ತೆ ಒಂದು ಉಣ್ಣುವ ಶ್ರಮ ತಪ್ಪಿಲ್ಲ. ಒಂದು ಅನ್ನ ಹಾಕಿ ಒಂದು ಪಲ್ಯದಲ್ಲಿ ಸ್ವಲ್ಪ ಊಟ ಮಾಡೋದಪ್ಪ, ಆಮೇಲೆ ಸ್ವಲ್ಪ ಸಾರು ಹಾಕಿ ಆಮೇಲೆ ಊಟ ಮಾಡೋದು, ಆಮೇಲೆ ಎಂತದ್ದು ಒಟ್ಟು ಕಲಿಸುದೇ. ನಿಮ್ಮನ್ನು ಕಟ್ಕೊಂಡು ನಾನು ಯಾವ ಹೊಳೆಗಾರಲಿ ಅಮ್ಮ? ಈಗ ಬೇರೆ ಬೇರೆ ತಿಂದ್ರು ಹೋಗುದು ಹೊಟ್ಟೆಗೆ ಅಲ್ವಾ? ಕಾಫಿ ತಿಂದ್ರು ಹೋಗುದು ಹೊಟ್ಟೆಗೆ ಅಲ್ವಾ ಅಮ್ಮ? ಇದು ಹೊಟ್ಟೆಗೆ ಹೋಗುತ್ತೆ ಎಲ್ಲ ಮುಗ್ಬೋದೆ. ಅವರಿಗೆ ಸುತ್ತಿಟ್ಟು ಬೇರೆ ಬೇರೆ ಮಾಡಿ ಹಾಕಿದ್ದಾರೆ. ಹೀಗೆ ಉಣ್ಣುವುದು ತಿನ್ನೋದು ಮೈ ಬೆಳೆಸಿಕೊಳ್ಳೋದು ಸಾಕಾಗುದಿಲ್ಲ ಮಗ. ಮತ್ತೆ ನೋಡು, ಅದೇನು ಸಿಗುವುದಿಲ್ಲ ಅಂತ ಹೇಳುವುದಿಲ್ಲ. ಇಷ್ಟು ವರ್ಷದಿಂದ ನಾನೇ ಹೇಳ್ತಾ ಇದ್ದೇನೆ, ನನಗೆ ಸಿಗಲಿಲ್ಲ. ಮತ್ತೆ ಹಾಗೆ ಯಾಕದು ಬಿಡ ಸುಮ್ಮನೆ ಮಾಡಬಾರ್ದು. ನೀನು ಜಾಣ ಆಗೋ ಮಗ. ನೀನು ಮುಚ್ಚುತ್ತೀವಿ ಇಷ್ಟು ತಿಂದಿಕೊಂಡಿದ್ದಿ, ಇನ್ನು ಸಾಕಾಗುದಿಲ್ಲ. ನಾನು ಜಾಣ ಅಂತರಿಂದಲೇ ಹೀಗೆ ಮಾಡುದು. ಅವರೆಲ್ಲ ಹೆಣ್ಣು, ಅವ್ರಿಗೆ ಹೀಗೆ ಮಾಡ್ಲಿಕ್ಕೆ ಗೊತ್ತುಂಟಾ? ಗೊತ್ತಿದ್ದು ಮಾಡೋದು ಹೀಗೆ ಅಲ್ವ ನೀನು? ಈಗ ನೀನು ಬೆಳೆದಿದ್ದಿ, ದೊಡ್ಡವನಾಗಿದ್ದಿ, ನಿನಗೆ ಮದುವೆ ಆಗೋ ಪ್ರಾಯ ಬಂದಿದೆ. ಮದುವೆ ಅಂದ್ರೆ ನಮ್ಮ ಮನೆಗೆ ಏನೂ ಗೊತ್ತಿಲ್ಲ. ಆಗಿದ್ರೆ ಮದುವೆ ಅಂದ್ರೆ ಒಂದು ಹುಡುಗಿಯನ್ನು ನೀನು ನೋಡಿ ಮದುವೆ ಮಾಡಬೇಕು, ಆಮೇಲೆ ಸಂಸಾರಸ್ಥನಾಗಬೇಕು, ಆಮೇಲೆ ನಮ್ಮ ಮನೆ ಅನ್ನೋದು ಹೀಗೆ ಇರುವುದಲ್ಲ, ಮುಂದೆ ಬೆಳೆದು ಬರಬೇಕು. ಯಾಕಮ್ಮ ಮದುವೆ ಆಗ್ಬೋದು? ಮದುವೆ ನೋಡಿ, ಈಗ ನಾನು ಮದುವೆ ಆಗಿಲ್ವಾ? ನಾನು ಮದುವೆ ಆಗಿ ನೀನು ಹುಟ್ಟಲಿಲ್ವಾ? ನಾನು ಆದ್ರೆ ನೀನ್ ನಂಗೆ ಹುಟ್ಟಿಯಾ? ಕರ್ಮವೇ, ನೀನು ಮದುವೆ ನಾನು ಹುಟ್ಟುದಲ್ಲ, ನನಗೆ ನೀನೆಲ್ಲಿ ಹುಟ್ಟಿದ್ಯೋ ಹಾಗೆ ನಿನಗೊಂದು ಮದುವೆ ಆದ್ರೆ ನಿನಗೊಂದು ಮಗು ಹುಡ್ತದೆ. ಅಮ್ಮ ನಾನು ಬರುವಾಗ ಅವ್ರು ನೋಡುವ ಇವ್ರು ನಮ್ಮ ಹುಡುಗ ಬಂದ, ನಮ್ಮ ಮಗ ಬಂದ ಅಂತಾರೆ. ಯಾಕಮ್ಮ? ಯಾಕಮ್ಮ ನಮ್ಮ ಮಗ? ಅವರೆಲ್ಲ ಹಾಗೆ ಹೇಳ್ತಾರೆ, ಕಿವಿಕೊಡೋದಲ್ಲ. ನಾವು ನಮ್ಮ ಅವರಿಗೆ ಹೇಳುವ ಜಾಸ್ತವೆ. ಅವರು ಹೇಳಿಕೊಂಡಿರ್ಲಿ, ನಾವು ಅದಕ್ಕೆ ಕಿವಿ ಕೊಡೋದಿದ್ರೆ ಆಯ್ತು. ಹೇಳೋರಿ ಏನ್ ಬೇಕಾದ್ರೆ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲ. ಈಗ ನೀನು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬೇಕು, ನಿನಗೊಂದು ಹುಡುಗಿ ನಾನು ತಯಾರು ಮಾಡಿ
ಇನ್ನು ಕೂಡುವುದಿಲ್ಲ. ಇಷ್ಟವರೆಗೆ ನಿನಗೆ ಅಡುಗೆ ಮಾಡಿ ಬಡಿಸಿಕೊಂಡಿದ್ದವ ನಾನು ಆದ್ರೆ ಇನ್ನು ನನ್ನಿಂದ ಸ್ಟಾರ್ಟ್ ಆಗುದಿಲ್ಲ. ಅಷ್ಟೇ ಅಲ್ಲ, ನೀನು ಬಟ್ಟೆ ತೊಳಿಬೇಕಾ ಬೇಡವಾ? ನಿನಗೆ ತೊಳಿಲಿಕ್ಕೆ ಕೊಡ್ತದ? ಏನೂ ಗೊತ್ತಿಲ್ಲ. ಹಾಗೆ ಬಟ್ಟೆ ತೊಳೆದು ಹಾಕ್ಲಿಕ್ಕೆ ನಿನಗೆ ಅಡುಗೆ ಮಾಡಿ